ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವ ತನಕ ಹೋರಾಟ. ನಂಬರ್ 77 ಸಬ್ 1ರಲ್ಲಿ ಸುಮಾರು ವರ್ಷಗಳಿಂದ ಇವರು 3ನೇ ತಲೆಮಾರು ಅವ್ರ ತಾತ ಮುತ್ತಾತ ಕಾಲದಿಂದ ಇವ್ರು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡಿಕೊಂಡು ಇಲ್ಲಿ ಜಿರಾಯಿತಿ ಮಾಡಿಕೊಂಡು ಒಂದು ಬಾವಿ ಇದೆ ಬೋರ್ ಹಾಕೊಂಡು ಜಿರಾಯಿತಿ ಮಾಡಿಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಅಂತ ಜಮೀನನ್ನ ಯಾರೋ ಸವರ್ಣೀಯರಾಗಿರ್ತಕ್ಕಂಥ ಬೆಸ್ತ ಜನಾಂಗದವರಾಗಿರ್ತಕ್ಕಂಥ ವೆಂಕಟೇಶಪ್ಪ ಮತ್ತು ಅವ್ರ ಮಕ್ಕಳು ಇಲ್ಲಿ ಬಂದು ಏಕಾಏಕಿ ಇವ್ರು ಯಾರು ಇಲ್ದಿರೋ ಸಮಯದಲ್ಲಿ ಬಂದು ಮನೆಯನ್ನ ಮತ್ತು ಇಲ್ಲಿ ಗಿಡಗಳನ್ನ ಮತ್ತು ರಾಗಿ ಬೆಳೆಯನ್ನ ಸರ್ವನಾಶ ಮಾಡಿ ಮನೆಯೆಲ್ಲ ತಳ್ಳಿದ್ದಾರೆ ಅಂತಂದ್ರೆ ನಮ್ಮ ದಲಿತ ಸಮುದಾಯಕ್ಕೆ ಎಷ್ಟು ಈಗಲೂ ಕೂಡ ಸ್ವತಂತ್ರ ಬಂದು ಸುಮಾರು ವರ್ಷಗಳಾದ್ರೂ ಕೂಡ ನಮ್ಗೆ ಇಲ್ಲಿ ಸ್ವತಂತ್ರ ಬಂಧುಗಳೇ, ಇವತ್ತು ಏನು ಜಿಡ್ಮಾತ್ನಲ್ಲಿ ದಲಿತರ ಕುಟುಂಬವನ್ನು ದೌರ್ಜನ್ಯದಿಂದ ಸುಮಾರು ವರ್ಷಗಳ ಹಿಂದೆ ಕಟ್ಟಿದಂಥ ಮನೆಯನ್ನು ಧ್ವಂಸ ಮಾಡಿ ಅವರು ಬೆಳೆಸಿರುವಂತಹ ಸೀತಾಫಲ ಹಣ್ಣು ಬಿಡುವಂತಹ ಮರಗಳನ್ನು ಧ್ವಂಸ ಮಾಡಿ ಈ ಜಮೀನಿನಿಂದ ಅವರ ಜಮೀನಿನವರೆಗೆ ಟ್ರೆಂಚನ್ನು ಹೊಡೆಯುವಂಥ ಮೂಲಕ ಟ್ರೆಂಚ್ ಹೊಡೆದು JCBಗಳನ್ನು ಕರ್ಕೊಂಡ್ಬಂದು ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ದೌರ್ಜನ್ಯದಿಂದ ನಿಮ್ಮನ್ನು ಬಿಡಲ್ಲ, ಈ ಜಮೀನು ನಮಗೆ ಸೇರಿದ್ದು, ನಾವೇ ಮಾಡ್ಕೊಳ್ಬೇಕನ್ನೋ ಒಂದು ಹಠ ಮಾಡಿ ಈ ದಲಿತ ಕುಟುಂಬರಿಗೆ ಏನು ತೊಂದರೆ ಮಾಡಿದಾರೋ ಆ ತೊಂದರೆ ಮಾಡಿದಂಥವ್ರನ್ನು ಕೂಡಲೇ ಪೊಲೀಸವರು ಬಂಧಿಸಿ ಅವ್ರಿಗೆ ಜೈಲಿಗೂ ಕಳಿಸುವಂಥ ಕೆಲಸವನ್ನು ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ನಾವು ಇದೇ ಜಮೀನಿನಲ್ಲಿ ಕೂತ್ಕೊಂಡು ಅವ್ರಿಗೆ ನ್ಯಾಯ ಸಿಕ್ಕುವವರೆಗೂ, ನಮ್ಮ ಕುಟುಂಬಗಳಿಗೆ ನ್ಯಾಯ ಸಿಕ್ಕುವವರೆಗೂ ನಾವು ಇಲ್ಲೇ ನಿಂತ್ಕೊಂಡು ಇಲ್ಲೇ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಈ ಪತ್ರಕರ್ತರ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪತ್ರಕರ್ತರಾದಂಥ ನಮ್ಮ ಅಣ್ಣ ತಮ್ಮಂದಿರೆ, ಈ ಜೀಡಮಾಕನಹಳ್ಳಿ ಇವತ್ತೇ ಅಲ್ಲ, ಪಕ್ಕದಲ್ಲಿ ಪಂತನಹಳ್ಳಿ. ನಾನು ಸುಮಾರು ಒಂದು 40 ವರ್ಷದಿಂದ ನಾನು ದಲಿತರಲ್ಲಿ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಎಷ್ಟೋ ಜಮೀನು ಬಿಡುಗಡೆನೂ ಮಾಡಿಸಿದ್ದೀನಿ. ಅವ್ರಿಗೆ ಧೈರ್ಯ ಬರಬೇಕಾದ್ರೆ ಕೆಂಚಪ್ಪ ಬಂದ್ರೇ ನಮ್ಗೆ ಧೈರ್ಯ ಅಂತ ಸಂಘಟನೆಗಳಿರಬೇಕು ಅನ್ನೋದೇ ಅವ್ರ ವಾದ. ಸುಬ್ಬಣ್ಣ ಅಂತಕ್ಕಂಥವ್ರು ಈ ಜಮೀನು ಅವ್ರ ಮುತ್ತಾತನ ಕಾಲದಲ್ಲಿ ಕಟ್ಟಿದ್ದಕ್ಕಂತ ಇದೇ ಬಾವಿಯಲ್ಲಿ ಮಾಡಿಕೊಂಡು ಇಲ್ಲಿ ಬೆಳೆ ಮಾಡಿಕೊಂಡು ಈ ಮನೆ ಕಟ್ಕೊಂಡು ಈಗ ಮಾಡ್ತಾ ಇರ್ತಾರೆ. ರಾಜಾರೋಷವಾಗಿ ಭಯಭಕ್ತಿ ಇಲ್ಲದೆ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಯಾರ ವೆಂಕಟೇಶಪ್ಪ ಅಂತ ಯಾವ ಜನ ಅವರು ಬೆಸ್ತ ವೆಂಕಟೇಶಪ್ಪ ಅಂತಕ್ಕಂಥ ಅವನು ಬಂದು ದೌರ್ಜನ್ಯ ಮಾಡಿ ದಾಖಲೆ ಅವನು ಸೋಳೆ ಅಲ್ಲಿ ತೆಂಗಿನ ತೋಪಿದೆಯಲ್ಲ, ಆ ತೆಂಗಿನ ತೋಪಿರ್ತಕ್ಕಂಥದ್ದು ಸರ್ವೆ ನಂಬರ್ ಕೆರೆ, ಆ ಕೆರೆಯನ್ನು ಸರ್ವೆ ಮಾಡಿ ಅದರಲ್ಲಿ ಇದ್ದವರು ಅದನ್ನು ಅಲ್ಲಿಂದ ಹೊರಗಡೆ ಹಾಕಿದ್ದಕ್ಕೆ ಇವತ್ತು ಬಂದು ನಮ್ಮ SCಗಳಾದ ಏನು ನಮ್ಮ ಜನಾಂಗ SC ಜನಾಂಗಗಳಿದ್ದಾರೆ ಅವರಿಗೆ ದೌರ್ಜನ್ಯವಾಗಿ ಇದು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಹೋಗಿ ಪೊಲೀಸ್ನವ್ರು ಬರಬೇಕು ಅಂತ ಹೇಳಿದ ನಿನ್ನೆ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿದ್ದಾರೆ. ನಾವು ಅಲ್ಲೇ ಇದ್ದೀವಿ. ರಾತ್ರಿ 7 ಗಂಟೆ 8 ಗಂಟೆವರೆಗೂ ಅಲ್ಲೇ ಇದ್ದಾರೆ. ಅವ್ರು ಇಲ್ದಿದ್ದ ಸಮಯ ನೋಡಿಕೊಂಡು ಈ ನೋಡಿ ಇಲ್ಲಿ ಕಾಲುವೆ ಅಲ್ಲಿಂದ ಆ ಕಡೆ ಇರಬೇಕಾದ್ರು ಕಾಲುವೆ ಅವನು 10 ಕಡೆ ಇರಬೇಕಾಯ್ತು. ಇದನ್ನು ಬಂದು ಅವ್ರನ್ನ ಒಕ್ಕಲಿಸಿ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಈ ಕಾಲುವೆ ತೆಗೆದು ಈ ಉರುಳಿ ಬೆಳೆ, ರಾಗಿ ಬೆಳೆ ಮತ್ತು ಹಣ್ಣು ಬಿಡ್ತಕ್ಕಂಥ ಸೀತಾಫಲ ಮರ ಅಂತ ಅದು ಬೆಲೆ ಬಾಳ್ತಕ್ಕಂಥ ಆರೋಗ್ಯಕ್ಕೆ ಒಳ್ಳೆಯ ಹಣ್ಣು, ಮತ್ತು ನೇರಳೆ ಹಣ್ಣು, ಜಂಬು ನೇರಳೆ, ಇದು ಕೂಡ ಆರೋಗ್ಯ ಒಳ್ಳೆಯದಂಥ ಮರಗಳೆಲ್ಲ ತಳ್ಳಿ ನಾಶ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಒಳಗಡೆ ಅಂಬೇಡ್ಕರ್ ಫೋಟೋನ ಕೂಡ ಕೆಳಗೆ ಬೀಳಿಸಿದ್ದಾರೆ. ಬೀಗ ಹಾಕೊಂಡಿದ್ರೆ ಅವ್ರು ಯಾರು ಇರಲಿಲ್ಲ. ಇಲ್ಲಿ ನಾನು ಬೀಗ ತಗೊಂಡ್ಬಂದು ಓಪನ್ ಮಾಡಿ ಪತ್ರಕರ್ತರಿಗೂ SI ತೋರಿಸಿ ಅಂತ ಹೇಳಿದೆ. ಅದೊಂದು ಸ್ವಲ್ಪ ಇದು ಮಾಡಬೇಕು. ಈ ರೀತಿ ದೌರ್ಜನ್ಯ ಮಾಡಿ ಅವರಿಗೆ ಹಣ ಒಮಿಷ ಹೊಟ್ಟಿದ್ದಾರೆ. ಸುಬ್ಬಣ್ಣನಿಗೆ 4 ಲಕ್ಷ ಕೊಡ್ತೀವಿ, ಬಿಟ್ಬಿಡು, ಖಾಲಿ ಮಾಡು ಅಂತ. ನಾವು ಅದು ಹೇಳಿದ್ದಕ್ಕೆ ನೀನು ಹಂಗೆ ಮಾಡಬೇಡ ಅಂತೇಳಿ ಆತನಿಗೆ ಹೇಳ್ಕೊಟ್ಟಿದ್ದಕ್ಕೆ ಆತನ ದುಡ್ಡು ತಗೊಳಕ್ಕೆ ಹೋಗಿಲ್ಲ. ಆ ದುಡ್ಡು ತಗೊಳ್ತಿದ್ದಕ್ಕೆ ಅದೇ ಇದನ್ನು ದೌರ್ಜನ್ಯ ಮಾಡಿ ಆದಮೇಲೆ ಜಾತಿ ಬಗ್ಗೆ ಮಾತಾಡಿ ಆ ಜಾತಿ ಬಗ್ಗೆ ಮತ್ತೆ ಕೊಲೆ ಮಾಡ್ತೀವಿ, ನಾವು ಮಾತಿಗೆ ನೀವು ಒಪ್ಕೋಬೇಕು ಅಂತೇಳಿ ದೌರ್ಜನ್ಯ ಮಾಡಿ ಅವ್ರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ನಾವು ಅಟ್ರಾಸಿಟಿ ಜಾತಿ ನಿರ್ಣಯ ಮಾಡೋದ್ರಿಂದ ಅಟ್ರಾಸಿಟಿ ಕೇಸ್ ಹಾಕಿ ನಮಗೆ ಅವ್ರಿಗೆ ಇಲ್ಲಿ ಬದುಕೋದಕ್ಕೆ ರಾತ್ರಿ ಇಲ್ಲೇ ಇರ್ತಕ್ಕಂಥ ಜನಕ್ಕೆ ಪೊಲೀಸು ವ್ಯವಸ್ಥೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಬದುಕೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತುಂಬ ನೋವುಂಟಾಗ್ತಾ ಇದೆ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಇವರಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ, ಇದೆಲ್ಲ ಸರ್ವೆ ಮಾಡಿಕೊಂಡು ಇದೆಲ್ಲ ಮಾಜರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಾನೂನು ರೀತಿ ಅವ್ರಿಗೆ ಕ್ರಮ ವಹಿಸಬೇಕು. ನಮ್ಮ ದಲಿತ ಸಮುದಾಯಕ್ಕೆ ಮುಂದೆ ಈ ರೀತಿ ಆಗದಿರಾ ಅವರು ನಮಗೆ ರಕ್ಷಣೆ ಕೊಡಬೇಕಂತ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ದಲಿತರ ಮೇಲೆ ದೌರ್ಜನ್ಯ ಮಾಡ್ತಿರುವ ಕಿಡಿಗೇಡಿಗಳಿಗೆ, ದಲಿತರ
ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಾವು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂದರೆ, ಜೀಡ್ಮಾಕ್ನಲ್ಲಿ ಅನ್ನೋ ಗ್ರಾಮ ಇದೆ ನಮ್ಮ ಬಾರ್ಡ್ರಲ್ಲಿ ನಮ್ಮ ದಲಿತ ಕುಟುಂಬಗಳು ಒಂದು ವಾಸವಾಗಿದ್ದರೆ, ಇಲ್ಲಿ ಜಮೀನಲ್ಲಿ ಬೋರ್ ಹಾಕ್ಕೊಂಡಿದ್ದಾರೆ, ಎಲ್ಲ ವ್ಯವಸಾಯ ಮಾಡಿಕೊಂಡು ಆರ್ಥಿಕವಾಗಿ ಅದನ್ನೇ ನಂಬ್ಕೊಂಡಿರೋದ್ರಿಂದ ಇಲ್ಲಿ ಸವರ್ಣೀಯರು ಒಂದು ಜಮೀನು ಅಕ್ರಮವಾಗಿ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ದುರಸ್ತಿ ಆದ ಒಂದು ಹೆಸರಿಟ್ಕೊಂಡ್ಬಿಟ್ಟು ಇವಾಗ ಹೊಸದಾಗಿ ಆರ್ಡರ್ ಆಗಿದೆ. ದುರಸ್ತಿ ಅಂತ ಹೊಸ ನಂಬರ್ಗಳು ಮಾಡಿಕೊಂಡು ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಆ ವ್ಯವಸ್ಥೆನ ಅದಲು ಬದಲು ಜಮೀನುಗಳು ನಾವು ದಲಿತರು ಯಾರು ವ್ಯವಸಾಯ ಮಾಡಿಕೊಂಡು ಜಮೀನಲ್ಲ ಸುಮಾರು ವರ್ಷಗಳಿಂದ 53 ಫಾರ್ಮು 57 ಎಲ್ಲ ಹಾಕ್ಕೊಂಡು ಬಂದಿರೋಂಥ ಪೂರ್ವಿಕರು ಬಂದಿರೋಂಥ ಜಮೀನು ಉಳುಮೆ ಮಾಡ್ಕೊಂಡು ಬಂದಿರೋಂಥ ಜಮೀನುಗಳನ್ನ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ನಮ್ಮೂರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಉದ್ದೇಶದಿಂದ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಲೆ ಬಾಳು ಅಂತ ಜಮೀನು ಅಂತ ಹೇಳ್ಬಿಟ್ಟು ಸವರ್ಣೀಯರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದ್ರ ದಯವಿಟ್ಟು ನಮ್ಮ ತಾಲೂಕಲ್ಲಿ ಈ ಥರ ಸುಮಾರು ನಡೀತಾ ಇದ್ದಾವೆ. ಅದನ್ನು ನಮ್ಮ ದಲಿತ ಕುಟುಂಬಗಳೆಲ್ಲ ಸೇರಿ, ದಲಿತ ಹೋರಾಟಗಾರರು ಸೇರಿ ಇದು ಕಡಿವಾಣ ಹಾಕಬೇಕು, ಹತ್ತಿರದಲ್ಲಿ ಕಡಿವಾಣ ಹಾಕಬೇಕು. ನಾವು ಇದ್ರ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಣಯ ತಗೊಂಡಿದ್ದೀವಿ. ಮುಂದಿನ ದಿವಸದಲ್ಲಿ ಮಾಡ್ತೀವಿ. ಇದನ್ನು ಎಲ್ರಿಗೂ ಜೈ ಭೀಮ್. ಅವ್ರಿಗೆ ಕೊಡ್ತೀವಿ. ಸುಮಾರು ನೂರಾರು ವರ್ಷಗಳ ಹಿಂದೆ ಬಂದಂತಹ ದಲಿತರ ಕುಟುಂಬಕ್ಕೆ ಸೇರಿದಂತ ಜಮೀನು ಇವತ್ತು ನಮ್ಗೆ ಸೇರಿದೆ ಅಂತ ಹೇಳಿದ್ರೆ ಎಷ್ಟು ಬೋಕಸ್ ಮಾಡಿರ್ತಾರೆ ಅವರು ಅನ್ನೋದು ನಿಮ್ಮ ಪತ್ರ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅವರ ಮೋಸ ಮಾಡೋದಕ್ಕೆ ನಾವು ಎದುರವರಲ್ಲ, ನಾವು ಬೆದರವರಲ್ಲ. ನಾವಿಲ್ಲೇ ನಿಂತ್ಕೊಂಡು ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಪತ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಮನೆ ಎಷ್ಟು ಇದರಲ್ಲಿ ಸಾಯಂಕಾಲ ಹೊತ್ತಲ್ಲಿ ನೈಟಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಕೂಲಿಗಳು ಮಾಡಿಕೊಂಡು ಬಂದು ಮಲ್ಕೊಂಡಿರ್ತಾರೆ. ನೈಟಲ್ಲಿ ಬಂದು ಏನಾದ್ರು ನೀವು ಈ ತರ ಮಾಡಿಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸಾಯಿಸ್ಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸತ್ತೋಗಿದ್ರೆ ಯಾರೇ ನ್ಯಾಯ ಕೊಡೋರು ನಮ್ಗೆ? ನಿಮಗೆ ಸೇರಿದ್ರೆ ನಾವು ಜಮೀನಲ್ಲಿ ಪೊಸಿಷನ್ ಅಲ್ಲಿ ಇರ್ತೀವಿ. ನಮ್ಗೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತು, ನಮ್ಗೆ ತಿಳಿಸ್ಬೇಕಾಗಿತ್ತು. ನಮ್ಗೆ ಯಾವುದೇ ರೀತಿ ನೀವು ತಿಳಿಸ್ತೀರಾ, ಏಕಾಏಕಿ ಬಂದು ನಾವ್ ಇಲ್ದಿರ ಇಂಥ ಸಮಯದಲ್ಲಿ ಬಂದು ನೀವು ಟ್ರೆಂಚ್ ಹೊಡಿತೀರಂದ್ರೆ ನೀವು ಸಾಯಿಸೋಕೆ ಹಿಂದೆ ಹೋಗ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಹಾಗಾಗಿ ಇಲ್ಲಿ ಏನು ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಏನು ಸುಮಾರು ಒಂದು 5-6 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿರೋ ಅಂತ ಮನೆಯನ್ನು ಧ್ವಂಸ ಮಾಡಿದ್ದೀರಿ. ನೀವು ನ್ಯಾಯಸ್ಥರ, ನೀವು ನಿಮ್ಮ ಇದಕ್ಕೆ ಒಂದು ಗೌರವ ಬರ್ತದೆ ನಿಮ್ಗೆ? ನಮ್ಮನ್ನು ಸಾಯಿಸೋಕೆ ಮಾಡಿದಿರ. ಇವತ್ತಿನ ದಿನ ಜೀಡ್ಮಾಕ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಎಸ್ಸಿಗಳಾದಂಥ ಭರತ್ ಅಂತವರು ಅವ್ರ ತಾತ ಮುತ್ತಾತನ ಕಾಲದಿಂದ ಬಾವಿ ತೋಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಬೋರ್ ಹಾಕಿದ್ದಾರೆ, ಸರ್ವಿಸ್ ಇದೆ, ಎಲ್ಲ ಇದ್ದೂ ಅವರು ಸ್ವಾತಂತ್ರ್ಯವಾಗಿ ಬಾಳಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಏನು ವಿಷಯ ಅಂದರೆ, ಸುಮಾರು ವರ್ಷ ಅವ್ರ ಅಪ್ಪ ತೀರೋಗ್ಬಿಟ್ರು. ಅವ್ರ ಅಪ್ಪ ತೀರೋದ್ಮೇಲೆ ಇವರಿಂದ ಇಲ್ಲಿ ದಬ್ಬಾಳಿಕೆ ನೋಡ್ಕೊಂಡು ಅವರಿಂದ ಇಲ್ಲಿ ಇರೋಕ್ಕಾಗಲಿಲ್ಲ. ಎಲ್ಲೋ ಹೋಗದೆ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಾರೋ ಬೆಸ್ತ ಜನಾಂಗದವರು ವೆಂಕಟೇಶಪ್ಪ ಅಂತ ಇರ್ಬೋದು, ಅವ್ರದೇ ಜಮೀನು ಇರ್ಬೋದು, ನಾವಿಲ್ಲ ಅಂತ ಹೇಳಿಲ್ಲ. ನೀವು ಸರ್ವೆ ಮಾಡಿದ್ದೀರಿ, ಎಲ್ಲಿಗೆ ಬರ್ತದೆ? ಆ ಅಧಿಕಾರಿಗಳಿಲ್ವಾ? ಅವ್ರಿಗೊಂದು ಕಂಪ್ಲೇಂಟ್ ಕೊಡಿ, ಸ್ವಾಮಿ ಬಂದ ನಿಲ್ತ್ಕೊಳ್ಳಿ, ನಾವು ಸರ್ವೆ ಮಾಡಿದ್ದೀವಿ, ನಮ್ಗೆ ಇಲ್ಲಿಗೆ ಬರ್ತದೆ, ನಾವು ಟ್ರೆಂಚ್ ಹೊಡಿತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರ ಮನೆಯಲ್ಲಿ ಇಲ್ಲದೆ ಥರ ಸಮಯದಲ್ಲಿ ಮರಗಳು ಕಿತ್ತಾಕ್ಬಿಟ್ಟು, ಮನೆ ತಳ್ಳಿಬಿಟ್ಟು, ಈಗ ಟ್ರೆಂಚ್ ಹೊಡೆದ್ಬಿಟ್ಟು ರಾಗಿ ನಾಶ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಾರೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಈ ಮನೆ ತಳ್ಳಿ ದೌರ್ಜನ್ಯ ಮಾಡಿರೋದಕ್ಕೆ ಮತ್ತು ನಮ್ಮ ಜಾತಿ ಬಗ್ಗೆ ಹೀನ ಮಾಡುವಾಗ ಮಾತಾಡಿರೋದಕ್ಕೆ ಈ 3 ಥರ ಅವ್ರಿಗೆ ಒಂದು ಜಾತಿ ಮನೆ ತಳ್ಳಿರೋದಕ್ಕೆ ಒಂದು ಕಾನೂನು ಚೌಕಟ್ಟಲ್ಲಿ ಏನು ನ್ಯಾಯ ಇದೆ ಅದು ಕೊಡಿಸ್ಬೇಕು. ಮತ್ತು ಅವ್ರು ಜಾತಿನಿಂದ ಮಾಡಿರೋದಕ್ಕೆ ಅದಕ್ಕೇನು ನ್ಯಾಯ ಇದೆಯೋ ಅದಕ್ಕೆ ಕ್ರಮ ತಗೋಬೇಕು. ಮತ್ತು ಇವರು ಈ ಊರಲ್ಲಿ ಸ್ವಾತಂತ್ರ್ಯವಾಗಿ ಬಾಳೋದಕ್ಕೆ ಅವ್ರಿಗೊಂದು ರಕ್ಷಣೆ ಕೊಡಬೇಕು. ಈ ಮತ್ತಿತರ ಕೆಲಸ ಜಮೀನು ವಿಷಯ ಏನಿದೆಯೋ ನಾವು ನಾಳೆನೇ ಹೋಗ್ತೀವಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತೀವಿ, AC ಕಚೇರಿಗೆ ಹೋಗ್ತೀವಿ. ಇದು ಯಾರು ಮಾಡಿರೋದು? ಅದ್ರ ಬದಲು ಹೆಂಗಾಯ್ತು? ನಮ್ಮ ಜನಕ್ಕೆ ಥರ ತೊಂದರೆ ಕೊಡ್ತೀರಂತ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ತಮ್ಮ ಎದುರುಗಡೆ ಪತ್ರಕರ್ತರ ಎದುರುಗಡೆ ಈ ವಿಷಯ ಹೇಳೋಕ್ಕೆ ಸಿದ್ಧವಾಗಿದ್ದೀವಿ. ಸರ್ವೆ ನಂಬರ್ 77ರಲ್ಲಿ ಸುಮಾರು 60-70 ವರ್ಷಗಳಿಂದ ನಮ್ಮ ವೆಂಕಟೇಶಪ್ಪನವರು ದಲಿತ ಜನಾಂಗಕ್ಕೆ ಸೇರಿದವರು. ಅವರು ಇದೇ ಜಮೀನಿನಲ್ಲಿ ಕೊಳವೆ ಬಾವಿ ಇದೆ, ಬೋರ್ ಹಾಕ್ಕೊಂಡಿದ್ದಾರೆ, ಬಾವಿ ಇದೆ, ಮನೆ ಕಟ್ಕೊಂಡಿದ್ರೆ ಸರ್ವಿಸ್ ಎಲ್ಲ ಇರ್ಬೋದು. ಸುಮಾರು ವರ್ಷಗಳಿಂದ ಇದರಲ್ಲೇ ಅವರು ಕೂಲಿ ನಾಲಿ ಮಾಡಿಕೊಂಡು ಜಮೀನಲ್ಲಿ ಇರ್ತಾರೆ. ರಾಗಿ ಬೆಳೆ ಮಾಡಿದ್ದಾರೆ, ಎಲ್ಲ ಮಾಡಿಕೊಂಡು ಇವರು ಇಷ್ಟೆಲ್ಲ ದೌರ್ಜನ್ಯ ಮಾಡಿ ನಮ್ಮ ಬಾರ್ಡ್ರಲ್ಲಿ
ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾರು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ. ನೀವು ನೇರವಾಗಿ ಸ್ಟೇಷನ್ ಹತ್ರ ಬನ್ನಿ, ಮಾತಾಡೋಣ, ಕಾನೂನಲ್ಲಿ ಏನಿದೆ ಅದನ್ನು ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಮಾತನ್ನು ಹೇಳಕ್ಕೆ ನಾನು ಇಷ್ಟ.